ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ನಾವು ದಿನವಿಡೀ ಓಡ್ತಾ ಇರ್ತೀವಿ. ಕೆಲಸದ ಟೆನ್ಷನ್, ಫ್ಯಾಮಿಲಿ ಜವಾಬ್ದಾರಿ, ಫ್ಯೂಚರ್ ಬಗ್ಗೆ ಭಯ, ಹೀಗೆ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತೆ. ಆದ್ರೆ ನಮ್ಮ ಹತ್ತಿರ ಇರೋದನ್ನ ನಾವು ಯಾವಾಗ ಸಂಭ್ರಮಿಸ್ತೀವಿ? ಸೈನ್ಸ್ ಪ್ರಕಾರ ಯಾರು ದಿನಕ್ಕೆ 5 ನಿಮಿಷ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀತಾರೋ ಅವರ ಮೆದುಳಿನಲ್ಲಿ ಅದ್ಭುತ ಬದಲಾವಣೆಗಳಾಗುತ್ತೆ. ನಮಗೆ ಸಿಕ್ಕಿರೋ ಒಳ್ಳೆ ವಿಷಯಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಿದಾಗ ನಮ್ಮ ಬ್ರೈನ್ ಡೋಪಮೈನ್ ಮತ್ತು ಸೆರೆಟೋನಿನ್ ಅನ್ನು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಇದು ಬರೀ ಒಂದು ಹವ್ಯಾಸ ಅಲ್ಲ, ಇದು ನಿಮ್ಮ ನ್ಯೂರಲ್ ಪಾತ್ವೇಸ್ ಅನ್ನು ಬದಲಿಸೋ ಶಕ್ತಿ ಹೊಂದಿರೋ ಕ್ರಿಯೆ. ನೀವು ದೊಡ್ಡ ದೊಡ್ಡ ಸಾಧಕರನ್ನ ನೋಡಿದ್ರೆ, ಓಪ್ರಾ ವಿನ್ಫ್ರೆಯಿಂದ ಹಿಡಿದು ರತನ್ ಟಾಟಾವರೆಗೂ ಎಲ್ಲರೂ ಈ ಒಂದು ರೂಲ್ ಫಾಲೋ ಮಾಡ್ತಾರೆ. ಬರೆಯೋದು ಅಂದ್ರೆ ಏನು ಗೊತ್ತಾ? ರಾತ್ರಿ ಮಲಗೋ ಮುನ್ನ ಶಾಂತವಾಗಿ ಕೂತು, ಇವತ್ತು ನನಗೆ ಸಿಕ್ಕ ಒಳ್ಳೆ ಕಾಫಿ, ಯಾರೋ ಒಬ್ರು ನನಗೆ ಮಾಡಿದ ಸಹಾಯ, ಅಥವಾ ನನ್ನ ಹೆಲ್ತ್ ಚೆನ್ನಾಗಿದೆ, ಇಷ್ಟೇ ಬರೆದ್ರೂ ಸಾಕು. ನಿಮ್ಮ ಮೆದುಳಿನಲ್ಲಿರೋ ಅಮೈಗ್ಡಾಲಾ ಅನ್ನೋ ಭಾಗ, ಅಂದ್ರೆ ನಮಗೆ ಭಯ ಹುಟ್ಟಿಸೋ ಭಾಗ, ಕುಗ್ಗುತ್ತೆ. ಇದರಿಂದ ನಿಮ್ಮ ನಿದ್ರೆ ಚೆನ್ನಾಗಿ ಬರುತ್ತೆ, ಸ್ಟ್ರೆಸ್ ಲೆವೆಲ್ ಕಮ್ಮಿಯಾಗುತ್ತೆ. ಯೋಚನೆ ಮಾಡಿ, ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ ಸಿಗೋ ಈ ಲಾಭ ಬೇರೆ ಯಾವುದ್ರಲ್ಲಿದೆ? ನಮ್ಮ ಕನ್ನಡ ಜನತೆಗೆ ಇದು ಹೊಸದಾಗಿರಬಹುದು, ಆದ್ರೆ ಇದರ ಪವರ್ ಮಾತ್ರ ಅನ್ಲಿಮಿಟೆಡ್. ಇವತ್ತೇ ಒಂದು ಸಣ್ಣ ಡೈರಿ ತಗೊಳ್ಳಿ, ನಿಮ್ಮ ಹಣೆಬರಹವನ್ನ ನೀವೇ ಬರೆಯೋಕೆ ಶುರು ಮಾಡಿ. ಲೈಫ್ ಸಿಕ್ಕಾಪಟ್ಟೆ ಸುಂದರವಾಗಿದೆ, ಅದನ್ನು ನೋಡೋ ದೃಷ್ಟಿಕೋನ ಮಾತ್ರ ಬದಲಾಗಬೇಕಿದೆ ಅಷ್ಟೇ. ನೆನಪಿಡಿ, ಪಾಸಿಟಿವಿಟಿ ಅನ್ನೋದು ಒಂದು ಮಸಲ್ ತರ, ಅದನ್ನು ಪ್ರತಿದಿನ ಎಕ್ಸಸೈಸ್ ಮಾಡಲೇಬೇಕು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.